ಈಗ 352ನೇ ಕಥೆಯನ್ನು ಕೇಳೋಣ. ಹಿಮವಂತನ ಮಗಳು ಮೇನೆ, ಇವರಿಬ್ಬರ ಮಗಳೇ ಪಾರ್ವತಿ. ಆ ಪಾರ್ವತಿ ತನ್ನ ತಪಸ್ಸಿನಿಂದ ಈಶ್ವರನನ್ನು ಒಲಿಸಿಕೊಳ್ತಾಳೆ. ಕೊನೆಗೂ ಪರಮೇಶ್ವರ ಪಾರ್ವತಿಯರ ವಿವಾಹ ನಿಶ್ಚಯವಾಗಿದೆ. ಆ ವಿವಾಹ ನೋಡಲಿಕ್ಕೆ ದೇವಾನು ದೇವತೆಗಳೆಲ್ಲ ಬಂದಿದ್ದಾರೆ. ಇಡೀ ಭೂಮಿಯಲ್ಲಿರುವ ಜನರೆಲ್ಲರೂ ಕೂಡ ವಿವಾಹ ನೋಡಲಿಕ್ಕೆ ಹೋಗಿದ್ದಾರೆ. ಆ ಭಾರ ತಡ್ಕೊಳ್ಳಿಕ್ಕಾಗದೆ ಉತ್ತರ ದಿಕ್ಕು ತಗ್ಗುತ್ತಾ ಇದೆ, ದಕ್ಷಿಣ ದಿಕ್ಕು ಮೇಲಕ್ಕೆ ಬರ್ತಾ ಇದೆ, ವಾಲ್ತಾ ಇದೆ. ಇದು ಸಮತೋಲನಕ್ಕೆ ತರಬೇಕಾದರೆ ಏನು ಮಾಡಬೇಕು? ಆಗ ರುದ್ರದೇವರು ಹೇಳ್ತಾರೆ, ಪರಮೇಶ್ವರ ಹೇಳ್ತಾನೆ, ಅಗಸ್ತ್ಯರ ಹತ್ರ ನೀವು ದಕ್ಷಿಣದ ಕೊನೆಗೆ ಹೋಗಿ ನಿಂತುಕೊಳ್ಳಿ ಅಂತ. ಆವಾಗ ಆ ಭಾರ ಸರಿಯಾಗುತ್ತೆ. ನೀವು ನನಗೆ ಮದುವೆ ನೋಡಬೇಕಲ್ಲ ಅಂತಾರೆ ಅಗಸ್ತ್ಯರು. ನೀವು ಇದ್ದಲ್ಲಿಗೆ ನನಗೆ ಮದುವೆಯ ದರ್ಶನವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆಗಲಿಂತ ಅಗಸ್ತ್ಯರು ದಕ್ಷಿಣ ದಿಕ್ಕಿಗೆ ಕೊನೆಗೆ ಹೋಗಿ ನಿಂತುಕೊಂಡಿದ್ದಾರೆ. ಆ ಭೂಮಿ ವಾಲುವುದು ಕಡಿಮೆ ಆಯಿತು, ಸಮತೋಲನಕ್ಕೆ ಬಂತು. ನಿಂತಲ್ಲಿಂದಲೇ ಅವರಿಗೆ ಪಾರ್ವತಿ ಪರಮೇಶ್ವರರ ವಿವಾಹ ದರ್ಶನ ಭಾಗ್ಯ ಸಿಗುತ್ತೆ. ಹೀಗೆ ಅಗಸ್ತ್ಯರ ಮಹಿಮೆ ಅಪಾರವಾದದ್ದು. ಒಮ್ಮೆ ಅಗಸ್ತ್ಯರು ಕಾಡಿನಲ್ಲಿ ಹೋಗ್ತಿದ್ದಾಗ ಪಾಂಡ್ಯ ದೇಶರಾದ ರಾಜ ಇಂದ್ರದ್ಯುಮ್ನ ದೇವರ ಪೂಜೆ ಮಾಡ್ತಾ ಇದ್ದ. ಅಗಸ್ತ್ಯರು ಬಂದರೆ ಎದ್ದರು ಅಂತ ಗೌರವಿಸಲಿಲ್ಲ. ಹೀಗಾಗಿ ಅಗಸ್ತ್ಯರು ಅವ್ರಿಗೆ ಶಾಪ ಕೊಡ್ತಾರೆ, ಆನೆಯಾಗಿ ಹೋಗು ಅಂತ. ವಾಸ್ತವಿಕವಾಗಿ ದೊಡ್ಡವರು ಬರುವಾಗ ಪೂಜೆಯಲ್ಲಿದ್ದರೂ ಕೂಡ ಎದ್ದರು ಅಂತ ಗೌರವಿಸಬೇಕು, ಇದು ಶಾಸ್ತ್ರ. ಈ ಶಾಸ್ತ್ರ ಉಲ್ಲಂಘನೆ ಮಾಡಿದ ಕಾರಣ ಅಗಸ್ತ್ಯರವನ್ನು ಶಾಪ ಕೊಡ್ತಾರೆ. ಅವನು ಗಜೇಂದ್ರನಾಗಿ ಹುಟ್ಟಿದ. ಒಂದು ಸರೋವರದಲ್ಲಿ ಇಳಿದು ನೀರಿನಲ್ಲಿ ಆಟವಾಡುತ್ತಿದ್ದಾಗ ಒಂದು ಮೊಸಳೆ ಹಿಡಿದು ಬಿಟ್ಟಿದೆ. ಕೊನೆಗೂ ಭಗವಂತರನ್ನು ಮೊರೆ ಹೊಂದಿದ್ದಾನೆ. ಪರಮಾತ್ಮ ಧಾವಿಸಿ ಬಂದವನೇ ಆ ಗಜೇಂದ್ರನನ್ನು ಮೊಸಳೆಯ ಬಾಯಿಂದ ಬಿಡಿಸಿದ್ದಾನೆ. ಆ ಮೊಸಳೆಯ ಬಾಯನ್ನು ಚಕ್ರದಿಂದ ಸೀಳಿದ. ಮೊಸಳೆಗೂ ಸದ್ಗತಿ ಆಯಿತು. ಹಾಗೂ ಈ ಗಜೇಂದ್ರನಿಗೂ ಕೂಡ ಶಾಪದಿಂದ ಬಿಡುಗಡೆಯಾಗಿದೆ. ಈ ರೀತಿ ಅಗಸ್ತ್ಯರು ಶಾಪ ನೀಡಿದರೂ ಕೂಡ ಕೊನೆಯಲ್ಲೂ ಅದು ಅವನ ಸನ್ಮಂಗಳಕ್ಕೆ ಸದ್ಗತಿಗೆ ಕಾರಣವಾಯಿತು. ಇಲ್ಲಿಗೆ 352ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.